ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಒಂದೇ ದಿನ ದಾಖಲೆ ಮಳೆಗೆ ಮಲೆನಾಡು ಜನರು ಕಂಗಾಲಾಗಿದ್ದಾರೆ. ನಾನಾ ಅವಾಂತರ ಸೃಷ್ಟಿಯಾಗಿದೆ. ಇದರ ಒಂದು ರಿಪೋರ್ಟ್ ಇಲ್ಲಿದೆ. ಮಲೆನಾಡು ಭಾಗದಲ್ಲಿ ವರುಣಾರ್ಭಟ, ತುಂಗಾ, ಭದ್ರಾ, ಹೇಮಾವತಿ ನದಿಗಳಬ್ಬರ, ಅಪಾಯವಿದ್ದರೂ ಪ್ರವಾಸಿಗರ ಹುಚ್ಚಾಟ. ಧರೆಗುರುಳಿರೋ ಮರಗಳು, ಟ್ರಾಫಿಕ್ ಜಾಮ್ ಆಗಿ ಸಾಲಾಗಿ ನಿಂತಿರುವ ವಾಹನಗಳು, ಅಬ್ಬರಿಸಿಕೊಂಡು ಹರಿತಾ ಇರುವ ತುಂಗಾ, ಭದ್ರಾ, ಹೇಮಾವತಿ ನದಿಗಳು, ಮನೆ ಮೇಲೆ ಮರ ಬಿದ್ದು ಕಂಗಾಲಾಗಿರೋ ಕುಟುಂಬಗಳು. ಮಲೆನಾಡಿನಲ್ಲಿ ಮಳೆರಾಯನ ಅವಾಂತರಗಳು ಒಂದಾ ಎರಡಾ? ಮಲೆನಾಡಿನಲ್ಲಿ ನಿನ್ನೆಯೂ ಕೂಡ ಮಳೆ ಅಬ್ಬರಿಸಿದೆ. ಶೃಂಗೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿ ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿರುವ 2 ಜೆಸಿಬಿಗಳು ಮಣ್ಣನ್ನು ತೆರವು ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿವೆ. ಕೊಪ್ಪ ತಾಲೂಕಿನ ಲೋಕನಾಥಪುರ ಬಳಿ ಬೃಹತ್ ಮರ ರಸ್ತೆಗುರುಳಿ ಗಂಟೆಗಟ್ಟಲೆ ಶಿವಮೊಗ್ಗ, ಕೊಪ್ಪ, ಶೃಂಗೇರಿ, ಚಿಕ್ಕಮಗಳೂರು ಮಾರ್ಗ ಬಂದಾಗಿತ್ತು. ಇನ್ನು ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠ ಮಾರ್ಗದಲ್ಲೂ ಕೂಡ ಬೃಹತ್ ಮರ ರಸ್ತೆಗೆ ಬಿದ್ದು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರವಾಸಿಗರು ಪರದಾಡುವಂತಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಾಡಿಕೆಯ ಮಳೆ ಅಂದರೆ 18 ಮಿಲಿಮೀಟರ್ ಮಳೆ ಆದರೆ ಸುರಿದಿದ್ದು ಬರೋಬ್ಬರಿ 39 ಮಿಲಿಮೀಟರ್ ಮಳೆ. ಹಗಲು ഇരുಳು ಸುರಿತಾ ಇರುವಂತಹ ಮಳೆಯಿಂದ ತುಂಗಾ, ಭದ್ರಾ, ಹೇಮಾವತಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನದಿ ಅಕ್ಕಪಕ್ಕದ ಹೊಲಗದ್ದೆ, ತೋಟಗಳು ಜಲಾವೃತವಾಗುವ ಭೀತಿ ಎದುರಾಗಿದೆ. ಇನ್ನು ತುಂಗಾ ನದಿ ಬಳಿ ಪ್ರವಾಸಿಗರು ಹುಚ್ಚಾಟ ಮೆರೀತಾ ಇದ್ದು ಅನಾಹುತ ಸಂಭವಿಸಿದರೆ ಹೊಣೆ ಯಾರು ಎಂಬಂತಾಗಿದೆ. ಪಾಚಿ ಕಟ್ಟಿದ ಜಾಗದಲ್ಲಿ ಬೈಕ್ ತಂದು ನಿಲ್ಲಿಸಿಕೊಂಡು ನದಿ ಪಕ್ಕದಲ್ಲಿಯೇ ಮೋಜು ಮಸ್ತಿ ಮಾಡ್ತಿದ್ದಾರೆ ಪ್ರವಾಸಿಗರು. ಒಂದೇ ಒಂದು ಹೆಜ್ಜೆ ಸ್ಲಿಪ್ ಆದರೂ ಕೂಡ ತುಂಗಾ ನದಿಯಲ್ಲಿ ಕೊಚ್ಚಿ ಹೋಗೋದು ಗ್ಯಾರಂಟಿ. ಒಟ್ಟಾರೆ ಮಲೆನಾಡಿನ ಮಳೆಯ ಅಬ್ಬರಕ್ಕೆ ಮಲೆನಾಡಿಗರು ಅಕ್ಷರಶಃ ಹೈರಾಣಾಗಿದ್ದಾರೆ. ಹಗಲು ഇരുಳು ಎನ್ನದೆ ನಿರಂತರವಾಗಿ ಸುರಿತಾ ಇರುವಂತಹ ಗಾಳಿ ಮಳೆಗೆ ಚಾಲಕರು ನಿಯಂತ್ರಣ ತಪ್ಪಿ ಸಣ್ಣಪುಟ್ಟ ಅನಾಹುತಗಳು ಕೂಡ ಸಂಭವಿಸಿವೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಇಡೀ ವರ್ಷ ಮಳೆ ಕಂಡಿರುವ ಮಲೆನಾಡಿಗರು ಬೆಳೆಯನ್ನು ಕಳೆದುಕೊಳ್ಳುವ ಆತಂಕದಲ್ಲಿ ಈಗ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.